ತುಂಗಭದ್ರಾ ಜಲಾಶಯದ ಈ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ತುಂಬಾ ಭರದಿಂದ ಸಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗೆ ಹೊಸ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ತಕ್ಕಂತಹ ಭಾಗ್ಯ ಅಂತೂ ಇಂತೂ ಚಾಲನೆ ದೊರೆತಂತಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದ ಬಳಿ ಇದ್ದೇವೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋದ ಬಳಿಕ ಈ ಒಂದು ಎಲ್ಲಾ ಹೊಸ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡಬೇಕು ಅಂತೇಳಿ ತಜ್ಞರು ವರದಿಯನ್ನು ಕೂಡ ಕೊಟ್ಟಿದ್ರು. ಆ ಆಧಾರದ ಮೇಲೆ ಕಳೆದ ಬೇಸಿಗೆಯಲ್ಲೇ ಈ ಒಂದು ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಆಗಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕಳೆದ ಬಾರಿ ಆಗಿರಲಿಲ್ಲ. ಈ ಬಾರಿ ಶತಾಯಗತಾಯವಾಗಿ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟಂತಹ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಆಡಳಿತ ಮಂಡಳಿ ಇವತ್ತು ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನು 7 ಆ ಕ್ರಸ್ಟ್ ಗೇಟ್ಗಳನ್ನ ಈಗಾಗಲೇ ಹಳೆಯ ಕ್ರಸ್ಟ್ ಗೇಟ್ಗಳನ್ನ ಸಂಪೂರ್ಣ ರಿಮೂವ್ ಮಾಡಲಾಗಿರ್ತಕ್ಕಂಥದ್ದು. ಅದಾದ ಬಳಿಕ ಈ ಹೊಸ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ತಕ್ಕಂತ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಚಾಲನೆಯನ್ನು ಕೂಡ ಕೊಡಲಾಗಿದೆ. ಗಮನಿಸಬಹುದು 18ನೇ ಕ್ರಸ್ಟ್ ಗೇಟ್ ನ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಬೆಳಿಗ್ಗೆಯಿಂದ ಕೂಡ ಇವತ್ತು ಈ ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂತಹ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ಲೇಟ್ ಗಳನ್ನ ನಾನಾ ಕಡೆ ಈ ಪ್ಲೇಟ್ ಗಳನ್ನ ತಯಾರು ಮಾಡಿರ್ತಕ್ಕಂತಹ ನಾನಾ ಕಂಪನಿಗಳು ಒಂದೊಂದು ಕ್ರಸ್ಟ್ ಗೇಟಿಗೆ ಎಷ್ಟು ಪ್ಲೇಟ್ ಬೇಕು ಅಷ್ಟು ಪ್ಲೇಟ್ ಗಳನ್ನ ತಂದು ಒಂದು ಕಡೆ ಶೇಖರಣೆಯನ್ನ ಮಾಡಿ ದೊಡ್ಡ ದೊಡ್ಡ ಕ್ರೇನ್ ಗಳ ಮುಖಾಂತರ ಇವತ್ತು ಆ ಪ್ಲೇಟ್ ಗಳನ್ನ ತಂದು ಕ್ರಸ್ಟ್ ಗೇಟ್ ಗಳನ್ನ ಜೋಡಿಸಿ ಅಳವಡಿಸತಕ್ಕಂತಹ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಯಾವುದೇ ರೀತಿಯ ಅವಘಡ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಇವತ್ತು ಈ ಒಂದು ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಕೆ ಮಾಡತಕ್ಕಂತಹ ಕಾರ್ಯಕ್ಕೆ ಟಿಬಿ ಬೋರ್ಡ್ ಮತ್ತು ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಗಮನಿಸಬಹುದು ಈ ಕೂಡಿಸ್ತಕ್ಕಂತಹ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆಯನ್ನು ಕೂಡ ನೀಡಲಾಗಿದೆ. 7 ಕ್ರಸ್ಟ್ ಗೇಟ್ಗಳ ಹಳೆಯ ಕ್ರಸ್ಟ್ ಗೇಟ್ಗಳನ್ನ ತೆರವು ಮಾಡಿ ಹೊಸ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ತಕ್ಕಂತಹ ಕೆಲಸಕ್ಕೆ ಸಂಪೂರ್ಣವಾಗಿ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ಗಳನ್ನ ಸಂಪೂರ್ಣ ಕೂಡಿಸ್ತಕ್ಕಂತಹ ಕೆಲಸ ಯಶಸ್ವಿ ಆಗ್ತದ ಅಂತಕ್ಕಂಥದ್ದು ಪ್ರಶ್ನೆ ಕೂಡ. ಈ ಬೇಸಿಗೆಯಲ್ಲೂ ಕೂಡ ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಆಗಲ್ಲ ಅಂತಕ್ಕಂತಹ ಮಾತುಗಳು ಕೂಡ ಹಿಂದೆ ಕೇಳಿ ಬಂದಿದ್ವು. ಆದ್ರೆ ತುಂಗಭದ್ರಾ ಬೋರ್ಡ್ ಮತ್ತು ರಾಜ್ಯ ಸರ್ಕಾರ ಇವತ್ತು ಈ ಕ್ರಸ್ಟ್ ಗೇಟ್ ಗಳನ್ನ ಹಳೆಯ ಗೇಟ್ ಗಳನ್ನ ತೆಗೆದು ಹೊಸ ಗೇಟ್ ಗಳನ್ನ ಅಳವಡಿಸತಕ್ಕಂತಹ ಕೆಲಸಕ್ಕೆ ಮುಂದಾಗಿದೆ. ಈ ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ ಗಳ ತೆರವು ಕಾರ್ಯಾಚರಣೆ ಆಗಿ ಹೊಸ ಕ್ರಸ್ಟ್ ಗೇಟ್ ಗಳನ್ನ ಸಂಪೂರ್ಣವಾಗಿ ಅಳವಡಿಕೆ ಮಾಡ್ತದ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿದೆ. ಇದೇ ವರ್ಷ ಕ್ರಸ್ಟ್ ಗೇಟ್ ಗಳನ್ನ ಸಂಪೂರ್ಣವಾಗಿ ಅಳವಡಿಕೆಯನ್ನ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಭಾಗದ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದ ಈ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ತುಂಬಾ ಭರದಿಂದ ಸಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗೆ ಹೊಸ ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂತಹ ಭಾಗ್ಯ ಅಂತೂ ಇಂತೂ ಚಾಲನೆ ದೊರೆತಂತಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದ ಬಳಿ ಇದ್ದೇವೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋದ ಬಳಿಕ ಈ ಒಂದು ಎಲ್ಲಾ ಹೊಸ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಕೆ ಮಾಡಬೇಕು ಅಂತೇಳಿ ತಜ್ಞರು ವರದಿಯನ್ನು ಕೂಡ ಕೊಟ್ಟಿದ್ರು. ಆ ಆಧಾರದ ಮೇಲೆ ಕಳೆದ ಬೇಸಿಗೆಯಲ್ಲೇ ಈ ಒಂದು ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಆಗಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕಳೆದ ಬಾರಿ ಆಗಿರಲಿಲ್ಲ. ಈ ಬಾರಿ ಶತಾಯಗತಾಯವಾಗಿ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟಂತಹ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಆಡಳಿತ ಮಂಡಳಿ ಇವತ್ತು ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನು 7 ಆ ಕ್ರಸ್ಟ್ ಗೇಟ್ಗಳನ್ನ ಈಗಾಗಲೇ ಹಳೆಯ ಕ್ರಸ್ಟ್ ಗೇಟ್ಗಳನ್ನ ಸಂಪೂರ್ಣ ರಿಮೂವ್ ಮಾಡಲಾಗಿರ್ತಕ್ಕಂಥದ್ದು. ಅದಾದ ಬಳಿಕ ಈ ಹೊಸ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ತಕ್ಕಂತ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಚಾಲನೆಯನ್ನು ಕೂಡ ಕೊಡಲಾಗಿದೆ. ಗಮನಿಸಬಹುದು 18ನೇ ಕ್ರಸ್ಟ್ ಗೇಟ್ ನ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಬೆಳಿಗ್ಗೆಯಿಂದ ಕೂಡ ಇವತ್ತು ಈ ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂತಹ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ಲೇಟ್ ಗಳನ್ನ
ನಾನಾ ಕಡೆ ಈ ಪ್ಲೇಟ್ಗಳನ್ನ ತಯಾರು ಮಾಡಿರ್ತಕ್ಕಂತಹ ನಾನಾ ಕಂಪನಿಗಳು ಒಂದೊಂದು ಕ್ರಸ್ಟ್ ಗೇಟಿಗೆ ಎಷ್ಟು ಪ್ಲೇಟ್ ಬೇಕು ಅಷ್ಟು ಪ್ಲೇಟ್ಗಳನ್ನ ತಂದು ಒಂದು ಕಡೆ ಶೇಖರಣೆಯನ್ನ ಮಾಡಿ ದೊಡ್ಡ ದೊಡ್ಡ ಕ್ರೇನ್ಗಳ ಮುಖಾಂತರ ಇವತ್ತು ಆ ಪ್ಲೇಟ್ಗಳನ್ನ ತಂದು ಕ್ರಸ್ಟ್ ಗೇಟ್ಗಳನ್ನ ಜೋಡಿಸಿ ಅಳವಡಿಸತಕ್ಕಂತಹ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಯಾವುದೇ ರೀತಿಯ ಅವಘಡ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಇವತ್ತು ಈ ಒಂದು ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡತಕ್ಕಂತಹ ಕಾರ್ಯಕ್ಕೆ ಟಿಬಿ ಬೋರ್ಡ್ ಮತ್ತು ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಗಮನಿಸಬಹುದು. ಈ ಕೂಡಿಸ್ತಕ್ಕಂತಹ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆಯನ್ನು ಕೂಡ ನೀಡಲಾಗಿದೆ. 7 ಕ್ರಸ್ಟ್ ಗೇಟ್ಗಳ ಹಳೆಯ ಕ್ರಸ್ಟ್ ಗೇಟ್ಗಳನ್ನ ತೆರವು ಮಾಡಿ ಹೊಸ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ತಕ್ಕಂತಹ ಕೆಲಸಕ್ಕೆ ಸಂಪೂರ್ಣವಾಗಿ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ಗಳನ್ನ ಸಂಪೂರ್ಣ ಕೂಡಿಸ್ತಕ್ಕಂತಹ ಕೆಲಸ ಯಶಸ್ವಿ ಆಗ್ತದ ಅಂತಕ್ಕಂಥದ್ದು ಪ್ರಶ್ನೆ ಕೂಡ. ಈ ಬೇಸಿಗೆಯಲ್ಲೂ ಕೂಡ ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಆಗಲ್ಲ ಅಂತಕ್ಕಂತಹ ಮಾತುಗಳು ಕೂಡ ಹಿಂದೆ ಕೇಳಿ ಬಂದಿದ್ವು. ಆದ್ರೆ ತುಂಗಭದ್ರಾ ಬೋರ್ಡ್ ಮತ್ತು ರಾಜ್ಯ ಸರ್ಕಾರ ಇವತ್ತು ಈ ಕ್ರಸ್ಟ್ ಗೇಟ್ಗಳನ್ನ ಹಳೆಯ ಗೇಟ್ಗಳನ್ನ ತೆಗೆದು ಹೊಸ ಗೇಟ್ಗಳನ್ನ ಅಳವಡಿಸತಕ್ಕಂತಹ ಕೆಲಸಕ್ಕೆ ಮುಂದಾಗಿದೆ. ಈ ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ಗಳ ತೆರವು ಕಾರ್ಯಾಚರಣೆ ಆಗಿ ಹೊಸ ಕ್ರಸ್ಟ್ ಗೇಟ್ಗಳನ್ನ ಸಂಪೂರ್ಣವಾಗಿ ಅಳವಡಿಕೆ ಮಾಡ್ತದ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿದೆ. ಇದೇ ವರ್ಷ ಕ್ರಸ್ಟ್ ಗೇಟ್ಗಳನ್ನ ಸಂಪೂರ್ಣವಾಗಿ ಅಳವಡಿಕೆಯನ್ನ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಭಾಗದ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದ ಈ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ತುಂಬಾ ಭರದಿಂದ ಸಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗೆ ಹೊಸ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ತಕ್ಕಂತಹ ಭಾಗ್ಯ ಅಂತೂ ಇಂತೂ ಚಾಲನೆ ದೊರೆತಂತಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದ ಬಳಿ ಇದ್ದೇವೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋದ ಬಳಿಕ ಈ ಒಂದು ಎಲ್ಲಾ ಹೊಸ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡಬೇಕು ಅಂತೇಳಿ ತಜ್ಞರು ವರದಿಯನ್ನು ಕೂಡ ಕೊಟ್ಟಿದ್ರು. ಆ ಆಧಾರದ ಮೇಲೆ ಕಳೆದ ಬೇಸಿಗೆಯಲ್ಲೇ ಈ ಒಂದು ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಆಗಬೇಕಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕಳೆದ ಬಾರಿ ಆಗಿರಲಿಲ್ಲ. ಈ ಬಾರಿ ಶತಾಯಗತವಾಗಿ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟಂತಹ ರಾಜ್ಯ ಸರ್ಕಾರ ಮತ್ತು ತುಂಗಭದ್ರಾ ಆಡಳಿತ ಮಂಡಳಿ ಇವತ್ತು ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನೋ 7 ಕ್ರಸ್ಟ್ ಗೇಟ್ಗಳನ್ನ ಈಗಾಗಲೇ ಹಳೆಯ ಕ್ರಸ್ಟ್ ಗೇಟ್ಗಳನ್ನ ಸಂಪೂರ್ಣ ರಿಮೂವ್ ಮಾಡಲಾಗಿರ್ತಕ್ಕಂಥದ್ದು. ಅದಾದ ಬಳಿಕ ಈ ಹೊಸ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ತಕ್ಕಂತ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಚಾಲನೆಯನ್ನು ಕೂಡ ಕೊಡಲಾಗಿದೆ. ಗಮನಿಸಬಹುದು 18ನೇ ಕ್ರಸ್ಟ್ ಗೇಟ್ ನ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಬೆಳಿಗ್ಗೆಯಿಂದ ಕೂಡ ಇವತ್ತು ಈ ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂತಹ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ಲೇಟ್ಗಳನ್ನ ನಾನಾ ಕಡೆ ಈ ಪ್ಲೇಟ್ಗಳನ್ನ ತಯಾರು ಮಾಡಿರ್ತಕ್ಕಂತಹ ನಾನಾ ಕಂಪನಿಗಳು ಒಂದೊಂದು ಕ್ರಸ್ಟ್ ಗೇಟಿಗೆ ಎಷ್ಟು ಪ್ಲೇಟ್ ಬೇಕು ಅಷ್ಟು ಪ್ಲೇಟ್ಗಳನ್ನ ತಂದು ಒಂದು ಕಡೆ ಶೇಖರಣೆಯನ್ನ ಮಾಡಿ ದೊಡ್ಡ ದೊಡ್ಡ ಕ್ರೇನ್ಗಳ ಮುಖಾಂತರ ಇವತ್ತು ಆ ಪ್ಲೇಟ್ಗಳನ್ನ ತಂದು ಕ್ರಸ್ಟ್ ಗೇಟ್ಗಳನ್ನ ಜೋಡಿಸಿ ಅಳವಡಿಸತಕ್ಕಂತಹ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಯಾವುದೇ ರೀತಿಯ ಅವಘಡ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಇವತ್ತು ಈ ಒಂದು ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡತಕ್ಕಂತಹ ಕಾರ್ಯಕ್ಕೆ ಟಿಬಿ ಬೋರ್ಡ್ ಮತ್ತು ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಗಮನಿಸಬಹುದು. ಈ ಕೂಡಿಸ್ತಕ್ಕಂತಹ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆಯನ್ನು ಕೂಡ ನೀಡಲಾಗಿದೆ. 7 ಕ್ರಸ್ಟ್ ಗೇಟ್ಗಳ ಹಳೆಯ ಕ್ರಸ್ಟ್ ಗೇಟ್ಗಳನ್ನ ತೆರವು ಮಾಡಿ ಹೊಸ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ತಕ್ಕಂತಹ ಕೆಲಸಕ್ಕೆ ಸಂಪೂರ್ಣವಾಗಿ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ಗಳನ್ನ ಸಂಪೂರ್ಣ ಕೂಡಿಸ್ತಕ್ಕಂತಹ ಕೆಲಸ ಯಶಸ್ವಿ ಆಗ್ತದ ಅಂತಕ್ಕಂಥದ್ದು ಪ್ರಶ್ನೆ ಕೂಡ. ಈ ಬೇಸಿಗೆಯಲ್ಲೂ ಕೂಡ ಕ್ರಸ್ಟ್ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಆಗಲ್ಲ ಅಂತಕ್ಕಂತಹ ಮಾತುಗಳು ಕೂಡ ಹಿಂದೆ ಕೇಳಿ ಬಂದಿದ್ವು. ಆದ್ರೆ ತುಂಗಭದ್ರಾ ಬೋರ್ಡ್ ಮತ್ತು ರಾಜ್ಯ ಸರ್ಕಾರ ಇವತ್ತು ಈ ಕ್ರಸ್ಟ್ ಗೇಟ್ಗಳನ್ನ ಹಳೆಯ ಗೇಟ್ಗಳನ್ನ ತೆಗೆದು ಹೊಸ ಗೇಟ್ಗಳನ್ನ ಅಳವಡಿಸತಕ್ಕಂತಹ ಕೆಲಸಕ್ಕೆ ಮುಂದಾಗಿದೆ. ಈ ಬೇಸಿಗೆಯಲ್ಲಿ ಸಂಪೂರ್ಣವಾಗಿ ಕ್ರಸ್ಟ್ ಗೇಟ್ಗಳ ತೆರವು ಕಾರ್ಯಾಚರಣೆ ಆಗಿ ಹೊಸ ಕ್ರಸ್ಟ್ ಗೇಟ್ಗಳನ್ನ ಸಂಪೂರ್ಣವಾಗಿ ಅಳವಡಿಕೆ ಮಾಡ್ತದ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿದೆ. ಇದೇ ವರ್ಷ ಕ್ರಸ್ಟ್ ಗೇಟ್ಗಳನ್ನ ಸಂಪೂರ್ಣವಾಗಿ ಅಳವಡಿಕೆಯನ್ನ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಭಾಗದ ರೈತರು ಒತ್ತಾಯವನ್ನ